Hello friends, it's me Kavya Padiki. Welcome back to my channel Vidya Taranga. Let's continue with the next question on section E, practical oriented questions in business studies subject. Before going to start the class, like my videos, share my videos and subscribe my channel and press the bell button. We have to get more videos which I uploaded. And also the previous videos links has been mentioned in the description box. Click on the link, then you have to get more videos which I uploaded in YouTube. Let's start with the question. As a general manager, list out any 10 FIOLs principles of management which you would like to adopt in your business organization. So this is the second question on the second chapter. So that is the principles of management is the second chapter. ನಿರ್ವಹಣೆ ತತ್ವಗಳು ಎನ್ನುವಂತಹ ಪಾಠದಿಂದ ಈ ಒಂದು ಕ್ವಶನ್ ಅನ್ನು ಆಸ್ ಅ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ತೆಗೆದುಕೊಂಡಿದ್ದಾರೆ. So before going to start the answer, so Henry Fayol is the person. He has to give 14 principles. So out of these 14 principles, we have to write the 10 Fayol's principles. So Henry Fayol is called as the father of general management. Henry Fayolಗೆ ನಾವು ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇವನು 14 ಪ್ರಿನ್ಸಿಪಲ್ಸನ್ನು ಕೊಟ್ಟಿದ್ದಾನೆ, 14 ತತ್ವಗಳನ್ನು ಕೊಟ್ಟಿದ್ದಾನೆ. ಈ 14 ತತ್ವಗಳನ್ನು ಈ ಆನ್ಸರ್ಗೆ ಬರೆದೆ 5 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ದಿಸ್ ಪ್ರಾಕ್ಟಿಕಲ್ ಸೆಕ್ಷನ್ ನೀಡ್ ನಾಟ್ ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್. ಇದು ಯಾವುದೇ ರೀತಿಯಾದಂಥ ಎಕ್ಸ್ಪ್ಲನೇಷನ್ ಬೇಕಾಗುವುದಿಲ್ಲ, ಓನ್ಲಿ ಪಾಯಿಂಟ್ ಮಾತ್ರ ಬರೆದ್ರೆ ಸಾಕು ಅಂತ ಹೇಳ್ತಾರೆ. ಆ್ಯಂಡ್ ಲೆಟ್ಸ್ ಸಿ ದ ಆನ್ಸರ್. ದ ಫಸ್ಟ್ ಒನ್ ಈಸ್ ಡಿವಿಷನ್ ಆಫ್ ವರ್ಕ್. ಡಿವಿಷನ್ ಆಫ್ ವರ್ಕ್ ಶ್ರಮ ವಿಭಜನೆ ಅಂತ ಹೇಳಿ ಕರಿತೀವಿ. ಹೋಲ್ ಜಾಬ್ ಹ್ಯಾಸ್ ಟು ಬಿ ಡಿವೈಡೆಡ್ ಇನ್ ಟು ದ ಸ್ಮಾಲ್ ಪಾರ್ಟ್ಸ್. ಒಂದು ಪೂರ್ಣವಾದಂಥ ಕೆಲಸವನ್ನು ಸಬ್ ಪಾರ್ಟ್ ಆಗಿ ನಾವು ಡಿವೈಡನ್ನು ಮಾಡ್ತೀವಿ, ಅದಕ್ಕೆ ಡಿವಿಷನ್ ಆಫ್ ವರ್ಕ್ ಅಂತ ಹೇಳಿ ಕರಿತೀವಿ. ಯಾಕಂದರೆ ಹೋಲ್ ವರ್ಕನ್ನು ನಾವು ಸಬ್ ಡಿವೈಡ್ ಆಗಿ ಮಾಡೋದ್ರಿಂದ ವರ್ಕ್ ಎಫಿಷಿಯೆಂಟ್ ಆಗಿ ಆ್ಯಂಡ್ ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದ್ಯಾಟ್ಸ್ ವೈ ದ ಡಿವಿಷನ್ ಆಫ್ ವರ್ಕ್ ಹ್ಯಾಸ್ ಟು ಬಿ ಡಿಡ್ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅಧಿಕಾರ ಮತ್ತು ಹೊಣೆಗಾರಿಕೆ. ಅಥಾರಿಟಿ ಇಸ್ ದ ರೈಟ್ ಟು ಗಿವ್ ಅ ಆರ್ಡರ್ ಆ್ಯಂಡ್ ಒಬ್ಟೇನ್ ದ ಒಬಿಡಿಯನ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಈಸ್ ದ ಅಕೌಂಟಬಿಲಿಟಿ ವಿಚ್ ಇಸ್ ದ ವಿಚ್ ಇಸ್ ದ ರಿಸಲ್ಟ್ ಆಫ್ ಅಥಾರಿಟಿ. ಅಧಿಕಾರ ಅಂತಂದರೆ ನಮ್ಮ ಆರ್ಗನೈಸೇಷನ್ನಲ್ಲಿ ದ ಮ್ಯಾನೇಜರ್ ಹ್ಯಾವ್ ಅ ಅಥಾರಿಟಿ. ಮ್ಯಾನೇಜರ್ ಹತ್ರ ಅಧಿಕಾರ ಇರುತ್ತೆ. ಅವನೇನು ಮಾಡ್ತಾನೆ, ಅವನ ಸಬಾರ್ಡಿನೇಟ್ಸ್ ಯಾರು ಇರ್ತಾರೋ ಅಥವಾ ಅವನ ಅಂಡರ್ ವರ್ಕ್ ಯಾರು ಮಾಡ್ತಿರ್ತಾನೋ ಅವರಿಗೆ ಅವನು ಅಥಾರಿಟಿಯನ್ನು ಕೊಡ್ತಾನೆ ಅಥವಾ ಅವನು ಆರ್ಡರನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಮ್ಯಾನೇಜರ್ ಹತ್ರ ಇರೋದೇನು ಅಧಿಕಾರ, ಅವನು ಅದರ್ ಪೀಪಲಿಗೆ ಆರ್ಡರನ್ನು ಮಾಡ್ತಾನೆ. ಬಟ್ ದ ಅದರ್ ವರ್ಕರ್ಸ್ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ದೇ ಹ್ಯಾಸ್ ಟು ವರ್ಕ್ ಫಾರ್ ದ ಮ್ಯಾನೇಜರ್. ಅವರು ಮ್ಯಾನೇಜರನ್ನ ಸಲುವಾಗಿ ವರ್ಕನ್ನು ಮಾಡ್ತಾರೆ. ದ್ಯಾಟ್ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ. ಅವರು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ದ ಮ್ಯಾನೇಜರ್ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ವೇರ್ ಆಸ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾವ್ ಅ ಅಥಾರಿಟಿ. ಬೋರ್ಡ್ ಆಫ್ ಡೈರೆಕ್ಟರ್ ಕೈಯಲ್ಲಿ ಅಥಾರಿಟಿ ಇದ್ದಾಗ ಮ್ಯಾನೇಜರ್ ರೆಸ್ಪಾನ್ಸಿಬಲ್ ಆಗ್ತಾನೆ, ಬೋರ್ಡ್ ಆಫ್ ಡೈರೆಕ್ಟರ್ ಕೊಟ್ಟಿರುವಂಥ ವರ್ಕನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದರೆ ಶಿಸ್ತು. ದ ಎವ್ರಿ ಆರ್ಗನೈಸೇಷನ್ ಶುಡ್ ಹ್ಯಾವ್ ಅ ಡಿಸಿಪ್ಲಿನ್. ಡಿಸಿಪ್ಲಿನ್ ಇಸ್ ದ ಒಬಿಡಿಯನ್ಸ್ ಟು ಆರ್ಗನೈಸೇಷನ್ ರೂಲ್ಸ್ ಆ್ಯಂಡ್ ದ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್ ವಿಚ್ ಆರ್ ನೆಸಸರಿ ಫಾರ್ ದ ವರ್ಕಿಂಗ್ ಫಾರ್ ದ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ ಸರಿಯಾದಂತಹ ಶಿಸ್ತನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಸರಿಯಾಗಿ ವರ್ಕ್ ಮಾಡ್ಕೊಂಡು ಹೋಗೋಕ್ಕೆ ಆರ್ಗನೈಸೇಷನ್ನಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳಿರುತ್ತೆ, ಅವುಗಳನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಯೂನಿಟಿ ಆಫ್ ಕಮಾಂಡ್. ಯೂನಿಟಿ ಆಫ್ ಕಮಾಂಡ್ ಏಕರೂಪ ಆಜ್ಞೆ ಅಂತ ಹೇಳ್ತೀವಿ. ಹಿಯರ್ ಓನ್ಲಿ ದ ಒನ್ ಸಬಾರ್ಡಿನೇಟ್ಸ್ ಹ್ಯಾಸ್ ಅ ಓನ್ಲಿ ಒನ್ ಬಾಸ್. ಒನ್ ಬಾಸನ್ನು ಹೇಳಿದಂಥ ಮಾತನ್ನು ಅವನ ಸಬಾರ್ಡಿನೇಟ್ಸ್ ಕೇಳ್ತಾನೆ. ಒನ್ ಎಂಪ್ಲಾಯಿ ಶುಡ್ ಹ್ಯಾವ್ ಫಾಲೋ ದ ಒನ್ ಬಾಸ್ ರೂಲ್ಸ್ ಅಂತ ಹೇಳ್ತಾರೆ. ಎಲ್ಲ ಬಾಸ್ ಕೂಡ ಒಬ್ಬ ಎಂಪ್ಲಾಯಿಗೆ ಆರ್ಡರ್ ಮಾಡೋದಲ್ಲ, ಒಬ್ಬ ಬಾಸ್ಗೆ ಒಬ್ಬ ಎಂಪ್ಲಾಯಿ ಇರಬೇಕು, ಒಬ್ಬ ಎಂಪ್ಲಾಯಿಗೆ ಒಬ್ಬ ಬಾಸ್ ಇರಬೇಕು ಅಂತ ಹೇಳ್ತಾರೆ. ಆ ಒಬ್ಬ ಎಂಪ್ಲಾಯಿ ಆ ಬಾಸಿನ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಅವನ ಕಮಾಂಡನ್ನು ಮಾತ್ರ ಕೇಳಬೇಕು ಅನ್ನೋದನ್ನು ಹೇಳುತ್ತೆ. ದ್ಯಾಟ್ ಈಸ್ ಯೂನಿಟಿ ಆಫ್ ಕಮಾಂಡ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಯೂನಿಟಿ ಆಫ್ ಡೈರೆಕ್ಷನ್. ಏಕರೂಪ ನಿರ್ದೇಶನ ಅಂತ ಹೇಳ್ತೀವಿ. ಹಿಯರ್ ಗ್ರೂಪ್ ಆಫ್ ದ ಪೀಪಲ್ ಹ್ಯಾಸ್ ಟು live in the organization. Here the one leader has to lead the group. That leader has to give a directions to the other people in the group ಅಂತ ಹೇಳ್ತೀವಿ. ಒಂದು ಆರ್ಗನೈಸೇಷನಲ್ಲಿ ಒಂದು ಗ್ರೂಪ್ ಇದೆ ಅಂತಂದರೆ ಆ ಗ್ರೂಪಿನಲ್ಲಿರುತ್ತ ಒಬ್ಬ ಲೀಡರ್ ಏನು ಮಾಡ್ತಾನೆ, ಆ ಲೀಡರ್ ಮಾತ್ರ ಆರ್ಗನೈಸೇಷನಲ್ಲಿ ಅಥವಾ ಆ ಗ್ರೂಪನ್ನು ಲೀಡ್ ಮಾಡ್ತಿರ್ತಾನೆ, ಅವನು ಮಾತ್ರ ಡೈರೆಕ್ಷನನ್ನು ಕೊಡ್ತಾನೆ. ಅದರ್ ಪೀಪಲ್ ಆ ಒಂದು ಡೈರೆಕ್ಷನ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಯೂನಿಟಿ ಆಫ್ ಕಮಾಂಡಲ್ಲಿ ದ ಈಚ್ ಪೀಪಲ್ ಅಥವಾ ಈಚ್ ಇಂಡಿವಿಜುವಲ್ ಹ್ಯಾಸ್ ಒಬೇ ಟು ದ
ಈಚ್ ಬಾಸ್, ಒಬ್ಬ ಈಚ್ ಎಂಪ್ಲಾಯಿ ಯಾರಿರ್ತಾನೆ ಅವನು ಒಬ್ಬ ಈಚ್ ಬಾಸನ್ನು ಅವನ ಮಾತನ್ನು ಮಾತ್ರ ಕೇಳ್ತಿರ್ತಾನೆ. ಬಟ್ ಯುನಿಟಿ ಆಫ್ ಡೈರೆಕ್ಷನಲ್ಲಿ ಏನಾಗುತ್ತೆ, ಗ್ರೂಪ್ ಆಫ್ ದ ಪೀಪಲ್ ಒಬ್ಬ ಬಾಸಿನ ಮಾತನ್ನು ಕೇಳ್ತಿರ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್. ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಹಿಯರ್ ಎವ್ರಿ ಇಂಡಿವಿಜುವಲ್ ಹ್ಯಾವ್ ದೇರ್ ಓನ್ ಇಂಟ್ರೆಸ್ಟ್. ಅವರು ಒಂದು ತಮ್ಮದೇ ಆದಂತಹ ಇಂಟ್ರೆಸ್ಟನ್ನು ಹೊಂದಿರ್ತಾರೆ. ವೇರ್ ಆ್ಯಸ್ ಆರ್ಗನೈಸೇಷನಲ್ಲಿದ್ದಾಗ ಆರ್ಗನೈಸೇಷನಿಂದ ಇಂಟ್ರೆಸ್ಟನ್ನು, ಆರ್ಗನೈಸೇಷನಿಂದ ಒಂದು ಗೋಲನ್ನು ರೀಚ್ ಮಾಡೋಕ್ಕೆ ಇಂಡಿವಿಜುವಲ್ ಇಂಟ್ರೆಸ್ಟನ್ನು ಸೇರಿಸಿ ನಾವು ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಇಂಡಿವಿಜುವಲ್ ಸಬಾರ್ಡಿನೇಟ್ಸಿನ ಇಂಟ್ರೆಸ್ಟನ್ನು ಟುಗೆದರ್ ಮಾಡಿ ನಾವು ಆರ್ಗನೈಸೇಷನಿನ ಇಂಟ್ರೆಸ್ಟನ್ನು ರೀಚ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ 6th ಪಾಯಿಂಟ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ರೆಮ್ಯುನರೇಷನ್ಸ್ ಆಫ್ ದ ಎಂಪ್ಲಾಯಿ. ನೌಕರರ ಸಂಭಾವನೆ ಅಂತ ಹೇಳ್ತೀವಿ. ವಿ ಹ್ಯಾವ್ ಟು ಪೇ ದ ಸ್ಯಾಲರಿ, ದ್ಯಾಟ್ ಸ್ಯಾಲರಿ ಹ್ಯಾಸ್ ಟು ಸ್ಯಾಟಿಸ್ಫೈ ದ ಎಂಪ್ಲಾಯಿ. ನಾವು ಕೊಡುವಂಥ ಒಂದು ಸ್ಯಾಲರಿ ಎಂಪ್ಲಾಯಿಗೆ ಸ್ಯಾಟಿಸ್ಫೈ ಆಗಿರಬೇಕು ಅಂತ ಹೇಳ್ತಾರೆ. ವಿ ಹ್ಯಾವ್ ಟು ಗಿವ್ ಅ ಫೇರ್ ರೆಮ್ಯುನರೇಷನ್, ದ್ಯಾಟ್ ರೆಮ್ಯುನರೇಷನ್ ಹ್ಯಾಸ್ ಟು ಸ್ಯಾಟಿಸ್ಫೈ ದೇರ್ ಲೈಫ್. ಆ ಒಬ್ಬ ಎಂಪ್ಲಾಯಿಯ ಲೈಫನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಆಗ್ತಿರಬೇಕು ಅಂತ ಆ ರೀತಿಯಾದಂತಹ ರೆಮ್ಯುನರೇಷನನ್ನು ಕೊಡಬೇಕು ಅಂತ ಹೇಳ್ತಾರೆ. ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಆಗೋ ರೀತಿಯಲ್ಲಿ ನಾವು ಅವನಿಗೆ ಬೇಸಿಕ್ ಸ್ಯಾಲರಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. ಸೆಂಟ್ರಲೈಸೇಷನ್ ಈಸ್ ನಥಿಂಗ್ ಬಟ್ ದ ಡಿಸಿಷನ್ ಮೇಕಿಂಗ್ ಪವರ್ ಇನ್ ದ ಹ್ಯಾಂಡ್ ಆಫ್ ಓನ್ಲಿ ಒನ್ ಪರ್ಸನ್, ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲೈಸೇಷನ್. ಡಿಸೆಂಟ್ರಲೈಸೇಷನ್ ಇಸ್ ನಥಿಂಗ್ ಬಟ್ ದ ಡಿಸಿಷನ್ ಮೇಕಿಂಗ್ ಪವರ್ ಇನ್ ದ ಹ್ಯಾಂಡ್ ಆಫ್ ಮೋರ್ ದೆನ್ 2 persons ಆರ್ ಮೋರ್ ದೆನ್ 1 person. ಅದಕ್ಕೆ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಯಾವಾಗ ಒಬ್ಬನ ಕೈಯಲ್ಲಿ ಮಾತ್ರ ನಮಗೆ ಡಿಸಿಷನ್ ತೊಗೊಳ್ಳುವಂಥ ಕೆಪಾಸಿಟಿ ಇರುತ್ತೋ ಅಥವಾ ಡಿಸಿಷನ್ ಮೇಕಿಂಗ್ ತೊಗೊಳ್ಳುವಂಥ ಪವರ್ ಇರುತ್ತೋ ಅವಾಗ ಅದಕ್ಕೆ ಕೇಂದ್ರೀಕರಣ ಅಂತ ಕರಿತೀವಿ. ಒಬ್ರಿಗಿಂತ 2 ಜನ 3 ಜನರ ಕೈಯಲ್ಲಿ ಡಿಸಿಷನ್ ತೊಗೊಳ್ಳುವಂಥ ಕೆಪಾಸಿಟಿ ಇದ್ದಾಗ ಅದಕ್ಕೆ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸ್ಕ್ಯಾಲರ್ ಚೈನ್, ಶ್ರೇಣೀಕೃತ ಸರಪಳಿ ಅಂತ ಕರಿತೀವಿ. An organization consisting of the superior and the subordinates, the formal line of authority from highest to lowest rank are known as the scalar chain ಅಂತ ಕರಿತೀವಿ. ಸೊ ಸ್ಕ್ಯಾಲರ್ ಚೈನಲ್ಲಿ ಏನಾಗುತ್ತೆ, ಹೈಯೆಸ್ಟ್ ಇಂದ ಲೋವೆಸ್ಟ್ಗೆ, ದ ಹೈಯೆಸ್ಟ್ ರ್ಯಾಂಕ್ ಟು ಲೋವೆಸ್ಟ್ ರ್ಯಾಂಕ್ ಹ್ಯಾಸ್ ದ ಅಥಾರಿಟಿ ಹ್ಯಾಸ್ ಫ್ಲೋಸ್ ಅಂತ ಕರಿತೀವಿ. ಅಥಾರಿಟಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಂದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಿಂದ ದೆನ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ, ಲೈಕ್ ಹೈಯೆಸ್ಟ್ ಟು ಲೋವೆಸ್ಟ್ಗೆ ಅಥಾರಿಟಿ ಏನು ಫ್ಲೋ ಆಗ್ತಾ ಹೋಗುತ್ತೋ ಅದಕ್ಕೆ ಸ್ಕ್ಯಾಲರ್ ಚೈನ್ ಅಂತ ಕರಿತೀವಿ, ಶ್ರೇಣೀಕೃತ ಸರಪಳಿ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಆರ್ಡರ್. ಆರ್ಡರ್ ಕ್ರಮ ಅಂತ ಹೇಳ್ತೀವಿ. ಹಿಯರ್ ದ ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ದ ಸಮ್ ಆರ್ಡರ್ಸ್ ಲೈಕ್ ದ ಮ್ಯಾನೇಜರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮ್ಯಾನೇಜರ್ಸ್, ದೆನ್ ಅದರ್ ಎಂಪ್ಲಾಯೀಸ್ ಆ್ಯಂಡ್ ದ ವರ್ಕರ್ಸ್. ಸೊ ಈ ಒಂದು ಆರ್ಡರನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಎವ್ರಿ ಆರ್ಗನೈಸೇಷನಲ್ಲಿ ಕೂಡ ಈ ಒಂದು ಆರ್ಡರ್ಸನ್ನು ಫ್ಲೋ ಮಾಡಿಕೊಂಡು ನಾವು ಆರ್ಗನೈಸೇಷನನ್ನು ರನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಕ್ವಿಟಿ, ನ್ಯಾಯ ಸಮತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಎಲ್ಲರನ್ನೂ ಕೂಡ ಆರ್ಗನೈಸೇಷನಲ್ಲಿ ವರ್ಕ್ ಮಾಡುವಂಥ ಎಲ್ಲ ಎಂಪ್ಲಾಯಿಯನ್ನು ಕೂಡ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಗಿವ್ ಅ ಈಕ್ವಲ್ ಟ್ರೀಟ್ಮೆಂಟ್ ಟು ದ ಆಲ್ ಅಂತ ಹೇಳ್ತೀವಿ. ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡಿ ಎಲ್ಲರನ್ನೂ ಕೂಡ ಒಂದು ನ್ಯಾಯಸಮ್ಮತವಾಗಿ ನೋಡಬೇಕು, ಎಲ್ಲರಿಗೂ ಕೂಡ ಸರಿಯಾದ ಸಮತೆಯನ್ನು ಕೊಡಬೇಕು ಅಂತ ಕರೀತಾರೆ. ದಟ್ ಈಸ್ ದ ಇಕ್ವಿಟಿ. ಸ್ಟೆಬಿಲಿಟಿ ಆಫ್ ಪರ್ಸನಲ್, ಸಿಬ್ಬಂದಿಯ ಸ್ಥಿರತೆ ಅಂತ ಹೇಳ್ತೀವಿ. ಒನ್ಸ್ ವಿ ಸೆಲೆಕ್ಟೆಡ್ ದ ಪರ್ಸನ್, ದೇ ಶುಡ್ ಬಿ ಕೆಪ್ಟ್ ಆಟ್ ದೇರ್ ಪೋಸ್ಟ್ ಆರ್ ಪೊಸಿಷನ್ ಫಾರ್ ದ ಮಿನಿಮಮ್ ಫಿಕ್ಸ್ಡ್ ಟೆನರ್. ಒಬ್ಬ ಪರ್ಸನನ್ನು ನಾವು ಜಾಬ್ಗೆ ತೊಗೊಂಡ್ರೆ ಆ ಒಬ್ಬ ಪರ್ಸನ್ನಿಗೆ ನಿರ್ದಿಷ್ಟ ಕಾಲದವರೆಗೆ ಆ ಒಂದು ಪೊಸಿಷನನ್ನು ಅಥವಾ ಆ ಒಂದು ಪೋಸ್ಟನ್ನು ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಹಿಯರ್ ವಿ ಹ್ಯಾವ್ ಟು ಗಿವ್ ಅ ಜಾಬ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಬೇಕು ಅನ್ನೋದನ್ನು ಈ ಒಂದು ಪ್ರಿನ್ಸಿಪಲ್ ಹೇಳುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇನಿಟಿಯೇಟಿವ್, ಮುಂತೊಡಗುವಿಕೆ ಅಂತ ಕರಿತೀವಿ. Initiative means taking the first step with a self-motivation. As a ವರ್ಕರ್ ಹ್ಯಾಸ್ ಟು ಟೇಕ್ ಅ ಸೆಲ್ಫ್ ಮೋಟಿವೇಶನನ್ನು ತಗೊಂಡು ವರ್ಕನ್ನು ಮಾಡಬೇಕು. ಮುಂಚಿತವಾಗಿಯೇ ಕೂಡ ಅವನೇ ಇನಿಷಿಯೇಷನನ್ನು ತಗೊಂಡು ವರ್ಕನ್ನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಈ ಸ್ಪಿರಿಟ್ಸ್ ಡಿ ಗ್ರೂಪ್ಸ್, ಸಂಘಭಾವನೆ. ವಿ ಹ್ಯಾವ್ ಟು ರೀಪ್ಲೇಸ್ ವಿ ಇನ್ಸ್ಟೆಡ್ ಆಫ್ ಐ ಅನ್ನುವಂಥ ಒಂದು ಪ್ಲೇಸಿಂದ ನಾವೇನು ಮಾಡಬೇಕು, ಅನ್ನೋಂಥ ರಿಪ್ಲೇಸ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅಂತ ಹೇಳಿ ವರ್ಕನ್ನು ಮಾಡೋದಲ್ಲದೆ ನಾವು ಅಂತ ಹೇಳಿ ವರ್ಕನ್ನು ಮಾಡಬೇಕು. ಆರ್ಗನೈಸೇಷನ್ನಲ್ಲಿ ನಾನು ಅನ್ನುವಂಥದ್ದನ್ನು ಕಡಿಮೆ ಮಾಡಿ ನಾವು ಅಂತ ಹೇಳಿ ವರ್ಕನ್ನು ಮಾಡಬೇಕು. ದೆನ್ ಓನ್ಲಿ ದ ಆರ್ಗನೈಸೇಷನ್ ಹ್ಯಾಸ್ ಟು ರೀಚ್ ದೇರ್ ಗೋಲ್ ಅಂತ ಹೇಳ್ತಾರೆ. ಲೈಕ್ ಮೈ ವಿಡಿಯೋಸ್, ಶೇರ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.